ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ದರ್ಶನ್ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮಾಡಿರುವಂತಹ ಕೊಲೆ ಏನಾದರೂ ಸಾಬೀತಾದರೆ ದರ್ಶನ್ಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು? ದರ್ಶನ್ಗೆ ಜಾಮೀನು ಸಿಗುತ್ತಾ? ಎಸ್ ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ತನ್ನ ಗೆಳತಿಯಾದಂತಹ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ರು ಅನ್ನೋ ವಿಚಾರವಾಗಿ ದರ್ಶನ್ ರನ್ನ ಅರೆಸ್ಟ್ ಸಹ ಮಾಡಲಾಗಿದೆ. ಇಂದು ಅನ್ನಪೂರ್ಣೇಶ್ವರಿ ನಗರದಲ್ಲಿರುವಂತಹ ಪೊಲೀಸ್ ಠಾಣೆಯ ಕಸ್ಟಡಿಗೆ 6 ದಿನಗಳವರೆಗೂ ದರ್ಶನ್ ರನ್ನ ಒಪ್ಪಿಸಲಾಗಿದೆ. ಈ ಒಂದು ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಸೇರಿದಂತೆ ಒಟ್ಟು 13 ಜನರನ್ನು ಸಹ ಬಂಧಿಸಲಾಗಿದೆ. ಆರೋಪಿಗಳು ಹೇಳಿರುವ ಹೇಳಿಕೆಯ ಪ್ರಕಾರ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂತಹ ಆರೋಪಿಗಳು ಹೇಳಿರುವ ಮಾಹಿತಿ ಪ್ರಕಾರ, ಆರೋಪಿಗಳು ಕೊಟ್ಟಿರುವಂತಹ ಒಂದು ಹೇಳಿಕೆಯ ಪ್ರಕಾರ ದರ್ಶನ್ ಹೇಳಿದ್ದಕ್ಕೆ ನಾವು ಮಾಡಿದ್ದೇವೆ ಅನ್ನುವಂತಹ ವಿಚಾರವಾಗಿ ದರ್ಶನ್ ರನ್ನ ಮೈಸೂರಿನಲ್ಲಿರುವಂತಹ ಹೋಟೆಲ್ನಿಂದ ದರ್ಶನ್ ರನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿ ಕರೆತಂದಿದ್ದರು. ಈ ಒಂದು ವಿಚಾರವಾಗಿ ಇಂದು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರ ಕಸ್ಟಡಿಗೆ ಸಹ ಒಪ್ಪಿಸಲಾಗಿದೆ. ಹಾಗಾದ್ರೆ ಇವರಿಗೆ ಜಾಮೀನು ಸಿಗುತ್ತಾ ಅಥವಾ ಈ ಒಂದು ಕೊಲೆ ಪ್ರಕರಣ ಸಾಬೀತಾದರೆ ಯಾವ ರೀತಿಯಾಗಿ ಶಿಕ್ಷೆ ಆಗಬಹುದು ವೀಕ್ಷಕರೇ? ಇನ್ನೊಂದು ವಿಚಾರ ಏನಂದ್ರೆ, ಒಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅನ್ನೋ ಒಂದು ವಿಚಾರವಾಗಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ RR ನಗರದ ತನ್ನ ವಿನಯ್ ಅವರ ಶೆಡ್ಗೆ ಕರೆಸಿ ಹಲ್ಲೆ ಮಾಡಿ, ಕೆಟ್ಟದಾದಂತಹ ರೀತಿಯಲ್ಲಿ ಹಲ್ಲೆ ಮಾಡಿ ಅವರನ್ನ ಸಾಯಿಸಲಾಗಿದೆ ಅಥವಾ ಕೊಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಮಾಡಿದ್ರು ಅನ್ನೋ ಒಂದೇ ಒಂದು ಚಿಕ್ಕ ಕಾರಣಕ್ಕೋಸ್ಕರ ಯಾರನ್ನು ಬೇಕಾದ್ರೂ ಕೊಲೆ ಮಾಡಬಹುದಾ? ಅಥವಾ ಇವರಿಗೆ ನೇಮ್ ಇದೆ, ಫೇಮ್ ಇದೆ, ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅಧಿಕಾರಿಗಳ ಬೆಂಬಲ ಇದೆ, ಹಾಗಾಗಿ ನನ್ನ ಯಾರು ಏನು ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅನ್ನೋ ಒಂದು ಹುಚ್ಚು ಭ್ರಮೆ ಏನಾದ್ರೂ ಇತ್ತ? ಆ ತಂದೆ ತಾಯಿಯ ಕಣ್ಣೀರು, ಇನ್ನು ಮದುವೆ ಆಗಿ 1 ವರ್ಷ ಆಗಿದೆಯಂತೆ ವೀಕ್ಷಕರೇ. ಇನ್ನು ಆಕೆಯ ಅಂದ್ರೆ ರೇಣುಕಾ ಸ್ವಾಮಿಯ ಪತ್ನಿ ಸಹನಾ ಏನಿದ್ದಾಳೆ, ಆಕೆಯು ಸಹ 3 ಅಥವಾ 6 ತಿಂಗಳ ಗರ್ಭಿಣಿ ಅನ್ನೋ ಮಾಹಿತಿಗಳು ಸಹ ಕೇಳಿ ಬರ್ತಾ ಇದೆ. ಇನ್ನು ಕಣ್ಣೇ ಬಿಡದಂತಹ ಆ ಕಂದಮ್ಮ ಏನು ತಪ್ಪು ಮಾಡಿತ್ತು? ಈ ಸೆಲೆಬ್ರಿಟಿಗಳಂದ್ರೆ ಅಥವಾ ರಾಜಕಾರಣಿಗಳಾಗ್ಬಿಟ್ರೆ ಎಲ್ಲೋ ಒಂದು ಕಡೆ ಇವರಿಗೆ ಹುಚ್ಚು ಭ್ರಮೆ ಏನಾದ್ರೂ ಇರುತ್ತಾ? ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾವ್ ಏನ್ ಬೇಕಾದ್ರೂ ಮಾಡಬಹುದು, ಅಧಿಕಾರ ಇದೆ ಅಥವಾ ಅಧಿಕಾರಿಗಳ ಬೆಂಬಲ ಇದೆ, ಹಾಗಾಗಿ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಹುಚ್ಚು ಭ್ರಮೆ ಇರಬಹುದು. ಮೇ ಬಿ ನೋಡೋಣ ವೀಕ್ಷಕರ ಏನಾಗಬಹುದು ಅಂತ. ಒಟ್ನಲ್ಲಿ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಕೊಲೆ ಏನಾದ್ರೂ ಸಾಬೀತಾದರೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು ಅಥವಾ ಜಾಮೀನು ಸಿಗುತ್ತಾ? ಜಾಮೀನು ಸಿಗುವುದಕ್ಕೆ ಯಾವೆಲ್ಲ ಪ್ರಯತ್ನ ಇವರು ಮಾಡಬಹುದು ಅನ್ನೋದನ್ನ ಕೆಲವೊಂದು ಮಾಹಿತಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಪ್ರಕರಣ ಸಾಬೀತಾದ್ರೆ 302 ಅಂದ್ರೆ IPC ಸೆಕ್ಷನ್ 302ರ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ 302 IPC ಸೆಕ್ಷನ್ 302 ಅಂದ್ರೆ ಏನು? ಎಸ್ ವೀಕ್ಷಕರೇ, ಭಾರತೀಯ ದಂಡ ಸಂಹಿತೆಯಲ್ಲಿ IPC ಸೆಕ್ಷನ್ 302ನ್ನ 1960ರಲ್ಲಿ ಲಾರ್ಡ್ ಮೆಕಾಲೆ ಜಾರಿಗೆ ತಂದಿದ್ರು. 1860ರಲ್ಲಿ ಲಾರ್ಡ್ ಮೆಕಾಲೆ ಜಾರಿಗೆ ತಂದಿದ್ರು ಈ ಒಂದು IPC ಸೆಕ್ಷನ್ 302ರನ್ನ. ಸೊ ಅದಾದ ನಂತರ ಇದುವರೆಗೂ ಹಲವಾರು ರೀತಿಯಾದಂತಹ ಕಾನೂನಿನಲ್ಲಿ ತಿದ್ದುಪಡಿಗಳು ಸಹ ಆಗಿದೆ ವೀಕ್ಷಕರೇ.
302 IPC ಸೆಕ್ಷನ್ನಲ್ಲಿ ಹಲವಾರು ರೀತಿಯಾದಂತಹ ತಿದ್ದುಪಡಿಗಳು ಸಹ ಆಗಿದೆ. ಈ ಒಂದು IPC ಸೆಕ್ಷನ್ 302 ಯಾವುದೇ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆದರೆ, ಅಂದ್ರೆ ಯಾರನ್ನು ತಾನಾಗೆ ಹೋಗಿ ಕೊಲೆ ಮಾಡಬಹುದು ಅಥವಾ ಉದ್ದೇಶಪೂರ್ವಕವಾಗಿ ಅಂದ್ರೆ ಈ ಒಂದು ವ್ಯಕ್ತಿಯನ್ನ ನಾನು ಕೊಲೆ ಮಾಡಲೇಬೇಕು ಅನ್ನೋ ರೀತಿಯ ಒಂದು ಪ್ರೀ ಪ್ಲಾನ್ ಅಂತ ಹೇಳ್ತೀವಿ, ಆ ರೀತಿಯಾದಂತಹ ಉದ್ದೇಶಪೂರ್ವಕವಾಗಿ ಏನೋ ಒಂದು ಮನೋಭಾವನೆ ಇಟ್ಟುಕೊಂಡು ಕೊಲೆ ಮಾಡೋದಂತಹ ಆಗಿರಬಹುದು. ಈ ರೀತಿಯಾದಂತ ಅಂದ್ರೆ ಯಾವುದೋ ಒಂದು ವಿಚಾರ, ಒಂದು ಚಿಕ್ಕ ಪುಟ್ಟ ಜಗಳಾಗ್ಲಾಗ್ತಾ ಇರುತ್ತೆ, ಆ ಒಂದು ಟೈಮಲ್ಲಿ ಆ ಒಂದು ವ್ಯಕ್ತಿ ಕೋಪಗೊಂಡು, ಈಗ ಆಲ್ಮೋಸ್ಟ್ ಹಲವಾರು ಪ್ರಕರಣಗಳು ಸಹ ಒಂದು ಕೋಪದಿಂದಾನೇ ಆಗ್ತಾ ಇದೆ ವೀಕ್ಷಕರ. ಎಷ್ಟೋ ಪ್ರಕರಣಗಳು ಕೇವಲ ಸ್ನೇಹಿತರು ಹೊಡೆದಾಡ್ಕೊಳ್ಳೋದು, ಈ ರೀತಿಯಾಗಿ ಒಂದು 2 ನಿಮಿಷದ ಕೋಪಕ್ಕೆ ಒಂದೊಂದು ಜೀವಗಳನ್ನು ಸಹ ಬಲಿ ತಗೋತಾ ಇದ್ದಾರೆ. ಸೊ ಈ ಒಂದು IPC ಸೆಕ್ಷನ್ ಅಲ್ಲೂ ಸಹ ಹೀಗೆ ಕೋಪಗೊಂಡು ಯಾವುದೇ ವ್ಯಕ್ತಿಯು ಸಹ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ರೆ ಆ ಒಂದು ಪ್ರಕರಣವನ್ನ 302 ಅಂದ್ರೆ IPC ಸೆಕ್ಷನ್ 302ಕ್ಕೆ ಆ ಒಂದು 302ರ ಅಡಿಯಲ್ಲಿ ಆರೋಪವನ್ನ ಮಾಡಬಹುದು. ಯಾವುದೇ ಒಂದು ಕೊಲೆ ಪ್ರಕರಣ ಆಗಿರಬಹುದು 302ರಲ್ಲಿ ಈ ಒಂದು ಕೇಸ್ ದಾಖಲಾಗುತ್ತೆ. ಇನ್ನ ಈ ಒಂದು 302 ಕೇಸ್ ದಾಖಲಾದರೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು? ಒಂದು ಜೀವಿತಾವಧಿ ಶಿಕ್ಷೆ. ಈ ಪ್ರಕರಣ ಏನಾದ್ರೂ ಕೊಲೆ ಪ್ರಕರಣ, ಕೊಲೆ ಮಾಡಿರುವುದು ಸಾಬೀತಾದರೆ ಇವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಕೊಡಬಹುದು ಅಂತ ನೋಡೋದಾದ್ರೆ ವೀಕ್ಷಕರೇ, ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯನ್ನು ಸಹ ವಿಧಿಸಬಹುದು. IPC ಸೆಕ್ಷನ್ 302ರ ಪ್ರಕಾರ ಈ ಒಂದು ಶಿಕ್ಷೆ ಏನಿದೆ ಆ ಒಂದು ಶಿಕ್ಷೆಯನ್ನ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಗಳನ್ನು ಸಹ ವಿಧಿಸಬಹುದು. ಇನ್ನೂ ಹೆಚ್ಚು ಅಂದ್ರೆ ಇದು ಬಿಟ್ಟು ಇನ್ನು ಯಾವ ರೀತಿಯಾದಂತಹ ಶಿಕ್ಷೆ ಕೊಡಬಹುದು ಅಂತ ನೋಡಬೇಕಾದ್ರೆ ದಂಡ ಅಂದ್ರೆ ಹೆಚ್ಚುವರಿ ದಂಡಗಳನ್ನ ವಿಧಿಸೋದು, ಸಮುದಾಯಗಳ ಸೇವೆ ಅಥವಾ ಗಡೀಪಾರು ಅಂದ್ರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹಾಕುವಂತಹ ಗಡೀಪಾರುಗಳನ್ನೇ ಮಾಡಬಹುದು ಈ ಒಂದು ಕೊಲೆ ಆರೋಪಿಗಳನ್ನ. ಈ ರೀತಿಯಾದಂತಹ ಶಿಕ್ಷೆಗಳನ್ನು ಸಹ IPC ಸೆಕ್ಷನ್ 302ರ ಅಡಿಯಲ್ಲಿ ನೀಡಲಾಗುತ್ತದೆ. ಇನ್ನ ಜಾಮೀನು ಸಿಗುತ್ತಾ? ಒಬ್ಬ ಕೊಲೆ ಮಾಡಿರುವಂತಹ ಶಿಕ್ಷೆ ಸಾಬೀತಾಗಿರುವಂತಹ ಆರೋಪಿಗೆ ಜಾಮೀನು ಸಿಗುತ್ತಾ? ಎಸ್, ನೋಡೋಣ. ಈ ಒಂದು IPC ಸೆಕ್ಷನ್ 302ರ ಪ್ರಕಾರ ಸುಲಭವಾಗಿ ಜಾಮೀನು ಮೇಲೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಕೊಲೆ ಮಾಡಿರುವಂತಹ ಆರೋಪಿಯನ್ನ ಯಾವುದೇ ಕಾರಣಕ್ಕೂ ಸುಲಭವಾಗಿ ಜಾಮೀನು ಕೊಟ್ಟು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿರಿ, ನೆಮ್ಮದಿಯಾಗಿರಿ ಅಂತ ಯಾವುದೇ ರೀತಿಯಾದಂತಹ ಜಾಮೀನು ಕೊಡಲು ಸಾಧ್ಯವಿಲ್ಲ. ಸೊ ಆರೋಪಿಯು ಖುದ್ದಾಗಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ತಾನೇ ಖುದ್ದಾಗಿ ವಿಚಾರಣೆಗೆ ಬರಬೇಕು. ವಿಚಾರಣೆಯಲ್ಲಿ ಆಗುವಂತಹ ವಿಚಾರಣೆಗೆ ಏನು ವಿಚಾರಣೆ ಆಗುತ್ತೆ ಆ ವಿಚಾರಣೆ ಸಂದರ್ಭದಲ್ಲಿ ನಡೆಯುವಂತಹ ಏನು ಪೊಲೀಸರು ಇರ್ತಾರೆ ಅವರು ಎಲ್ಲರೂ ಕೇಳುವಂತಹ ಪ್ರಶ್ನೆಗೆ, ನ್ಯಾಯಾಲಯ ಕೇಳುವಂತಹ ಪ್ರಶ್ನೆಗೆ ಖುದ್ದಾಗಿ ಆರೋಪಿಯೇ ವಿಚಾರಣೆಗೆ ಸ್ಪಂದಿಸಬೇಕು ಅಥವಾ ವಿಚಾರಣೆಗೆ ಹಾಜರಾಗಬೇಕು. ಕೆಲವೊಂದು ಕೃತ್ಯಗಳ ಪರಿಣಾಮಗಳನ್ನು ಅಂದ್ರೆ ಈ ರೀತಿಯಾದಂತಹ ಕೃತ್ಯಗಳ ಪರಿಣಾಮವನ್ನ ಆರೋಪಿಯೇ ಖುದ್ದಾಗಿ ಎದುರಿಸಬೇಕಾಗುತ್ತದೆ. ಜಾಮೀನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಆ ಒಂದು ಆರೋಪಿ ಜಾಮೀನು ಸಿಗೋದಂತೂ ಸಾಧ್ಯ ಇಲ್ಲ. ಒಂದು ವೇಳೆ ಸಿಗಬೇಕು ಅಂದ್ರೆ ಜಾಮೀನು ಬೇಕು ಅಂತ ಆರೋಪಿ ಯಾವ ರೀತಿಯಾಗಿ ಕೇಳ್ಕೋಬಹುದು? ಈ ಒಂದು 302ರ ಅಡಿಯಲ್ಲಿರುವಂತಹ IPC ಸೆಕ್ಷನ್ ಅಂತ ಪ್ರಕರಣ ದಾಖಲಾದರೆ ಆ ಒಂದು ಆರೋಪಿ ಯಾವ ರೀತಿಯಾಗಿ ಜಾಮೀನನ್ನ ಪಡ್ಕೋಬಹುದು ಇದನ್ನ ನಾವು ನೋಡೋದಾದ್ರೆ ವೀಕ್ಷಕರೇ, ಆರೋಪಿ ಯಾವುದೇ ಕಾರಣಕ್ಕೂ ತಲೆ ಮರೆಸ್ಕೊಳ್ಳೋದಿಲ್ಲ. ಅಂದ್ರೆ ಒಂದು ವೇಳೆ ಜಾಮೀನು ಕೊಟ್ರೆ, ನ್ಯಾಯಾಲಯ ಏನಾದ್ರೂ ಆರೋಪಿಗೆ ಜಾಮೀನು ಕೊಟ್ರೆ ಆ ಒಂದು ಸಂದರ್ಭದಲ್ಲಿ ಆರೋಪಿ ಯಾವುದೇ ರೀತಿಯಾಗಿ ತಲೆ ಮರೆಸ್ಕೊಳ್ಳೋದಿಲ್ಲ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ನಾಶ ಮಾಡೋದಿಲ್ಲ. ಈ ಒಂದು ಪ್ರಕರಣಕ್ಕೆ ಸಾಕ್ಷಿ ಏನ್ ಬೇಕಾಗಿರುತ್ತೆ ಆ ಸಾಕ್ಷಿಗಳನ್ನ ಯಾವುದೇ ಕಾರಣಕ್ಕೂ ಈ ಒಂದು ಆರೋಪಿ ಜಾಮೀನು ತಗೊಂಡು ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡೋದಿಲ್ಲ ಅಥವಾ ತಲೆ ಮರೆಸಿಕೊಂಡು ಎಲ್ಲೂ ಹೋಗೋದಿಲ್ಲ ಅನ್ನುವಂತಹ ರೀತಿಯಾಗಿ ನ್ಯಾಯಾಲಯಕ್ಕೆ ಅನಿಸಿದರೆ ಖುದ್ದಾಗಿ ನ್ಯಾಯಾಲಯಕ್ಕೆ ಈ ಆರೋಪಿಯ ವಿಚಾರವಾಗಿ
ಈ ಒಂದು ಸಮರ್ಥನೆ ಮಾಡಿಕೊಳ್ಳಬೇಕು. ಅಂದ್ರೆ ನಾನು ಎಲ್ಲೂ ಓಡಿ ಹೋಗಲ್ಲ, ತಲೆ ಮರೆಸ್ಕೊಳ್ಳೋದಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ನಾನು ನಾಶ ಮಾಡೋದಿಲ್ಲ ಅನ್ನೋ ರೀತಿಯಾಗಿ ನ್ಯಾಯಾಲಯಕ್ಕೆ ಅನಿಸಿದರೆ ಮಾತ್ರ ಅಂತಹ ಒಂದು ಸಂದರ್ಭಗಳಲ್ಲಿ ಜಾಮೀನುಗಳನ್ನ ನೀಡಬಹುದು. ಇನ್ನ ಈ ರೀತಿಯ ಪ್ರಕರಣಗಳಲ್ಲಿ ಸತ್ಯ ಮತ್ತು ಸಂದರ್ಭ ಎರಡೂ ಸಹ ಮುಖ್ಯವಾಗಿರುತ್ತದೆ. ನ್ಯಾಯಾಲಯ ಏನಾದ್ರೂ ಜಾಮೀನು ನೀಡುತ್ತೆ ಅನ್ನೋ ಒಂದು ವಿಚಾರ ಆದರೆ ಆ ಒಂದು ಸಂದರ್ಭಗಳಲ್ಲಿ ಸತ್ಯತೆಗಳನ್ನ ಅಥವಾ ಕೊಲೆ ಯಾವ ರೀತಿ ನಡೆದಿದೆ, ಯಾವ ವಿಚಾರಕ್ಕೆ ನಡೆದಿದೆ, ಈ ಒಂದು ಪ್ರಕರಣ ಎಷ್ಟು ಮಟ್ಟಿಗೆ ಒಂದು ಸ್ಟ್ರಾಂಗ್ ಆಗಿದೆ ಅನ್ನೋ ವಿಚಾರಗಳಲ್ಲಿ ಸತ್ಯ ಹಾಗೂ ಸಂದರ್ಭ ಎರಡನ್ನೂ ಸಹ ಮುಖ್ಯವಾಗಿ ತೆಗೆದುಕೊಂಡು ನ್ಯಾಯಾಲಯ ಜಾಮೀನನ್ನ ನೀಡಬಹುದು. ಇನ್ನ ಜಾಮೀನು ತಗೋದು ಒಂದು ಆರೋಪಿ ಏನಿರ್ತಾರೆ ಆತ ತನಗೆ ಜಾಮೀನನ್ನ ಬೇಕು ಅಂತ ಕೇಳೋ ಒಂದು ಸಂದರ್ಭಗಳಲ್ಲಿ ಬಲವಾದಂತಹ ಕಾರಣಗಳನ್ನ ನೀಡಬೇಕು ನ್ಯಾಯಾಲಯಕ್ಕೆ. ನನಗೆ ಜಾಮೀನು ಬೇಕು ಅಂದ್ರೆ ಈ ಒಂದು ಸಂದರ್ಭಗಳಲ್ಲಿ ಬಲವಾದಂತಹ ಕಾರಣಗಳನ್ನ ನೀಡಬೇಕು. ಅಂದ್ರೆ ನಾನು ಎಲ್ಲೂ ತಲೆ ಮರೆಸ್ಕೊಳ್ಳೋದಿಲ್ಲ, ಯಾವುದರಲ್ಲೂ ಹಸ್ತಕ್ಷೇಪ ಮಾಡೋಲ್ಲ, ಅಂದ್ರೆ ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನನ್ನದೇ ಆದಂತಹ ಯಾವುದೇ ತೊಂದರೆಗಳಾಗೋದಿಲ್ಲ ಈ ವಿಚಾರಣೆಗಳಲ್ಲಿ ಅನ್ನೋ ರೀತಿಯಾಗಿ, ಹಾಗೂ ಮತ್ತೆ ಶುರುಟಿಗಳನ್ನು ಸಹ ನೀಡಬೇಕು. ಜಾಮೀನು ನೀಡಬೇಕಾದ್ರೆ ನ್ಯಾಯಾಲಯ ಆರೋಪಿಯು ಶುರುಟಿಗಳನ್ನು ಸಹ ನೀಡಬೇಕು. ಮತ್ತೆ ಪಾಸ್ಪೋರ್ಟ್ ಏನಿರುತ್ತೆ ಅದನ್ನು ಸಹ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಇವೆಲ್ಲ ಅಗತ್ಯ ಇದ್ದಾಗ ಅಂದ್ರೆ ನ್ಯಾಯಾಲಯ ಯಾವಾಗಾದ್ರೂ ಸಹ ಅಂದ್ರೆ ಜಾಮೀನು ನೀಡಿದ ನಂತರವೂ ಯಾವಾಗ ನ್ಯಾಯಾಲಯ ಸೂಚನೆ ನೀಡಿದ್ರು ಆರೋಪಿಯು ತಕ್ಷಣವೇ ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಯಾವಾಗ ಕರೆದ್ರು ನಾನು ನ್ಯಾಯಾಲಯದ ಮುಂದೆ ಹಾಜರಿರುತ್ತೇನೆ, ಯಾವಾಗ ವಿಚಾರಣೆಗೆ ಕರೆದ್ರು ನಾನು ಬರುತ್ತೇನೆ ಅನ್ನುವಂತಹ ಒಪ್ಪಿಗೆಯನ್ನು ಸಹ ನೀಡಬೇಕು. ಇದಿಷ್ಟು ವೀಕ್ಷಕರೇ IPC ಸೆಕ್ಷನ್ 302 ಒಂದು ವಿಚಾರ. ಇನ್ನು ಇದೆಲ್ಲ ಆದ ನಂತರ ಒಂದು ವೇಳೆ ಆರೋಪಿಗೆ ಜಾಮೀನು ಸಿಕ್ಕಿ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಆರೋಪಿಯು ತಲೆ ಮರೆಸಿಕೊಂಡರೆ, ಒಂದು ವೇಳೆ ಜಾಮೀನು ಸಿಕ್ಕಿದೆ ನಾನು ಎಲ್ಲಿ ಬೇಕಾದ್ರೂ ಓಡೋಗ್ಬೋದು ಅಂತ ಆರೋಪಿ ಏನಾದ್ರೂ ತಲೆ ಮರೆಸಿಕೊಳ್ಳುವಂತಹ ಸಂದರ್ಭ ಬಂದರೆ, ವಿಚಾರಣೆಗೆ ಆರೋಪಿ ಸ್ಪಂದಿಸದಿದ್ದರೆ, ಪೊಲೀಸರು ಅಥವಾ ನ್ಯಾಯಾಲಯದ ವಿಚಾರಣೆಗೆ ಆರೋಪಿ ಸ್ಪಂದಿಸಿಲ್ಲ ಅಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆ ಒಂದು ಜಾಮೀನನ್ನ ನ್ಯಾಯಾಲಯ ಮತ್ತೆ ರದ್ದು ಮಾಡಬಹುದು. ಜಾಮೀನು ಸಿಕ್ಕಿ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಆ ಆರೋಪಿಯು ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಒಂದು ವೇಳೆ ಹಾಜರಾಗದೇ ಇದ್ದಾಗ, ವಿಚಾರಣೆಗೆ ಸ್ಪಂದಿಸದೇ ಇದ್ದಾಗ ನೀಡಿರುವಂತಹ ಜಾಮೀನನ್ನ ಯಾವಾಗ ಬೇಕಾದ್ರೂ ಅದನ್ನ ರದ್ದು ಮಾಡಬಹುದು. ಈ ಒಂದು ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಮತ್ತೆ ಆರೋಪಿಯನ್ನ ಯಾವಾಗ ಬೇಕಾದ್ರೂ ಬಂಧಿಸಬಹುದು. ಇದಿಷ್ಟು IPC ಸೆಕ್ಷನ್ ಮಾಹಿತಿ ವೀಕ್ಷಕರೇ. ಇನ್ನ ಈ ಒಂದು ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ ದಿನಕ್ಕೊಂದು ಈ ರೀತಿಯಾದಂತಹ ಪ್ರಕರಣಗಳು ಒಂದರ ನಂತರ ಒಂದು ಆಚೆಗೆ ಬರ್ತಾನೆ ಇದೆ ವೀಕ್ಷಕರೇ. ಒಬ್ಬ ರಾಜಕಾರಣಿ ಆಗಿರಬಹುದು, ಸೆಲೆಬ್ರಿಟಿಗಳಾಗಿರಬಹುದು, ಯಾರೇ ಆಗಿರ್ಲಿ, ಪ್ರತಿಯೊಂದು ದಿನಕ್ಕೊಂದೊಂದು ಪ್ರಕರಣಗಳು ಇದೇ ರೀತಿಯಾಗಿ ಆಚೆಗೆ ಬರ್ತಾ ಇದೆ. ಇಷ್ಟು ದಿವಸ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಆಗಿತ್ತು, ಅದಕ್ಕೂ ಮುಂಚೆ ನೇಹಾ ವಿಚಾರ, ಇದೇ ರೀತಿ ಪ್ರತಿಯೊಂದು ಒಂದು ತಿಂಗಳು ಈ ರೀತಿಯಾದಂತಹ ಪ್ರಕರಣಗಳು ತಲೆ ಎತ್ತುತ್ತಾನೆ ಇವೆ. ಆದ್ರೆ ಯಾವುದೇ ಒಂದು ಪ್ರಕರಣಗಳಲ್ಲೂ ಸಹ ಇನ್ನು ಯಾರಿಗೂ ಸಹ ನ್ಯಾಯ ಸಿಕ್ಕಿಲ್ಲ. ಈ ವಿಚಾರದಲ್ಲೂ ಅಷ್ಟೇ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ವಿಚಾರವನ್ನ ಆಲ್ರೆಡಿ ಜನರು ಮರಿತಾ ಇದ್ದಾರೆ. ಒಂದು ವಿಚಾರ ಬಂದಿದೆ, ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಷ್ಟರಲ್ಲಿ ಮತ್ತೊಂದು ವಿಚಾರ ತಲೆ ಎತ್ತುತ್ತಾ ಇದೆ. ಹೀಗೆ ಆಗ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯ ಮುಂದುವರಿಯುತ್ತೆ? ಒಬ್ಬ ಅಭಿಮಾನಿಗಳು ಅಂತ ಅಂದ್ರೆ ಒಳ್ಳೆಯ ಕೆಲಸ ಅಥವಾ ಒಳ್ಳೆಯ ಮಾದರಿಯಿಂದ ಅಭಿಮಾನಿಗಳು ಉಟ್ಕೊಳ್ತಾರೆ. ಈ ಅಭಿಮಾನಿಗಳನ್ನ ಗಳಿಸುವವರು ಒಳ್ಳೆಯ ಮಾದರಿಯಾಗಿರ್ಬೇಕು. ಆದ್ರೆ ಈ ಒಂದು ದರ್ಶನ್ ರವರ ವಿಚಾರದಲ್ಲಿ ವೀಕ್ಷಕರೇ ಯಾವ ರೀತಿಯ ಮಾದರಿ? 2011ರಿಂದಲೂ ಕೂಡ ದರ್ಶನ್ ರವರು ವಾದ ವಿವಾದಗಳನ್ನ ತಮ್ಮ ಮೇಲೆ ಹೇಳ್ಕೊಳ್ತಾನೆ ಇದ್ದಾರೆ.
ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ 2011ರಲ್ಲಿ ಹಲ್ಲೆ ಮಾಡಿದ್ರು ಅನ್ನೋ ವಿಚಾರವಾಗಿ ವಾದ ವಿವಾದಗಳು ಶುರುವಾಗಿದ್ದು. ಸೊ ಆಗಿಂದ ಈವರೆಗೂ ಸಹ ಪ್ರತಿಯೊಂದು ವಿಚಾರ ಅಂದ್ರೆ ಯಾವುದಾದರೂ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ ದರ್ಶನ್ ರವರು. ಹಾಗಾದ್ರೆ ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಒಂದು ತನಿಖೆ ಆಗಬಹುದು, ಯಾವ ರೀತಿ ತನಿಖೆ ಆಗಬಹುದು? ಪ್ರಜ್ವಲ್ ರೇವಣ್ಣ ವಿಚಾರವೂ ಸಹ ಹೀಗೆ ಆಯ್ತು. 1 ತಿಂಗಳು ತಲೆ ಮರೆಸ್ಕೊಂಡ್ರು, ನಂತರ ಬಂದ್ರು, SIT ಕಸ್ಟಡಿ ಕೊಟ್ರು, ಅವ್ರದ್ದು 10 ದಿನ SIT ಕಸ್ಟಡಿಯಲ್ಲಿ ವಿಚಾರಣೆ ಮುಗೀತು. ಈಗ 14 ದಿನಗಳ ನಂತರ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಆದ್ರೆ ಯಾರಿಗೂ ಸಹ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಇನ್ನ ಈ ವಿಚಾರನೂ ಸಹ ಹಾಗೆ ಆಗಬಹುದಾ? ಹಣದ ಒಂದು ಎಲ್ಲಿ ಯಾವ ರೀತಿಯಾಗಿ ಹಣ ಮಾತಾಡಬಹುದಾ, ಅಥವಾ ಅಧಿಕಾರ ಮಾತಾಡಬಹುದಾ, ಅಥವಾ ಅಭಿಮಾನಿಗಳಂತ ಏನಿದ್ದಾರೆ ವೀಕ್ಷಕರೇ, 1000 ಲಕ್ಷಾಂತರ ಜನ ಅಭಿಮಾನಿಗಳನ್ನು ಸಹ ದರ್ಶನ್ ರವರು ಹೊಂದಿದ್ದಾರೆ. ಆಲ್ಮೋಸ್ಟ್ ಅರ್ಧ ಜನ ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು, ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಏನೋ ಕೋಪದಲ್ಲಿ ಆಗಿದೆ ಅನ್ನೋ ಅಷ್ಟು ಜನ ಅಭಿಮಾನಿಗಳು ಸಹ ಈ ಒಂದು ಮಾತನ್ನ ಮಾತಾಡ್ತಿದ್ದಾರೆ. ಕೋಪ ಅಂತ ಬಂದ್ರೆ ಅಭಿಮಾನಿ ಅಂದ್ರೆ ಈತ ರೇಣುಕಾಸ್ವಾಮಿ ಏನಿದ್ದಾನೆ, ಈತನು ಸಹ ದರ್ಶನ್ ರವರ ಅಭಿಮಾನಿ, ಕಟ್ಟ ಅಭಿಮಾನಿಯನ್ನೇ ಹಾಗಾದ್ರೆ ದರ್ಶನ್ ರವರು ಕೊಲೆ ಮಾಡಿದ್ರ? ಇದ್ರ ಬಗ್ಗೆ ಅಭಿಮಾನಿಗಳು ಏನು ಹೇಳ್ತಾರೆ? ಹಾಗಾದ್ರೆ ಏನೇ ಅಭಿಮಾನ ಇರಬಹುದು, ತಪ್ಪು ಯಾರೇ ಮಾಡಿರ್ಲಿ ವೀಕ್ಷಕರೇ, ತಪ್ಪು ಎಂತಹ ಸೆಲೆಬ್ರಿಟಿ ಆಗಿರಬಹುದು, ರಾಜಕಾರಣಿ ಆಗಿರಬಹುದು, ತಪ್ಪು ಸಾಬೀತಾದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಮಾಡಿರ್ಲಿ. ಆ ಒಂದು ಹೆಣ್ಣು ಮಗಳ ಕಣ್ಣೀರಿಗೆ ಬೆಲೆ ತರುವಂತವ್ರು ಯಾರು? ಆ ತಂದೆ ತಾಯಿಯ ಕಣ್ಣೀರಿಗೆ ಬೆಲೆ ತರುವಂತವ್ರು ಯಾರು? ಇನ್ನು ಕಣ್ಣೇ ಬಿಡದಂತಹ ಕಂದಮ್ಮ ಮಾಡಿದ್ದ ತಪ್ಪಾದವರು ಏನು? ಕೋಪ ಬಂದ್ರೆ ಯಾರನ್ನ ಬೇಕಾದ್ರೂ ಸಾಯಿಸಬಹುದಾ? ನೋಡೋಣ ವೀಕ್ಷಕರೇ, ಮುಂದಿನ ವಿಚಾರಣೆಗಳಲ್ಲಿ ಯಾವ ರೀತಿಯಾದಂತಹ ತಿರುವು ತೆಗೆದುಕೊಳ್ಳುತ್ತೆ ಈ ಒಂದು ಪ್ರಕರಣ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.